Dear students, have you ever wondered how the spinning tops keeps going and how the moving bicycles, so wheels, stores the energy as it is rotating? In this video, I am going to explore the fascinating world of the rotational motion. So I am going to calculate the rotational kinetic energy of the object. ಇರಬಹುದು ಸಪೋಸ್ ಎ ಟಾಪ್ ಅಂದ್ರೆ ಬುಗುರಿ ಒಂದ್ ವೇಳೆ ಒಂದು ಎಕ್ಸಿಸ್ ಮೇಲೆ ರೊಟೇಟ್ ಆಗ್ತಾ ಇದ್ದಾಗ ಅದು ಯಾವ ರೀತಿ ತನ್ನ ಚಲನೆಯನ್ನು ಮುಂದುವರಿಸುತ್ತೆ. ಸೊ ದೆನ್ ನೆಕ್ಸ್ಟ್ ಸಪೋಸ್ ನೀವು ಬೈಸಿಕಲ್ ನಲ್ಲಿ ಹೋಗ್ತಾ ಇದ್ದಾಗ ಸೊ ವೀಲ್ಸ್ ನಮಗೆ ರೊಟೇಟ್ ಆಗುತ್ತೆ. ಸೊ ಇನ್ ದ ರೋಟೇಷನಲ್ ಮೋಷನ್ ಆಫ್ ದ ವೀಲ್. ಸೊ ಇಲ್ಲಿ ನಾವು ಒಂದು ಒಬ್ಜೆಕ್ಟ್ ಒಂದು ಎಕ್ಸಿಸ್ ನಿಂದ ರೊಟೇಟ್ ಆದಾಗ ಕನ್ಸಿಡರ್ ಎ ಮಾಸ್ m which is moving with v speed. The energy associated with its motion is known as a kinetic energy. Very simple way we can express its kinetic energies. So 1 by 2 m into v square, where m is the mass of the particle, v is known as its speed. Suppose the same particle or the system is start to rotate about a fixed axis. And how do we calculate this energy associated with this rotational motion? So that is known as a rotational kinetic energy. ಅಂದ್ರೆ ಒಂದು ಆಬ್ಜೆಕ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ ಅಂದ್ರೆ ಟ್ರಾನ್ಸ್ಲೇಷನಲ್ ಮೋಷನ್ ಅಲ್ಲಿ ಹೋಗ್ತಾ ಇದ್ದಾಗ ಅದು ಎನರ್ಜಿಯನ್ನು ನಾವು 1 by 2 mv² ಅಂತೇಳಿ ಕೈನೆಟಿಕ್ ಎನರ್ಜಿಯನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಅದೇ ಒಂದು ಆಬ್ಜೆಕ್ಟ್ ಒಂದು ಎಕ್ಸಿಸ್ ನಲ್ಲಿ ರೊಟೇಟ್ ಆದಾಗ ಸೊ ಅದು ರೋಟೇಷನಲ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡಬೇಕು ಅಂದ್ರೆ ರೋಟೇಷನಲ್ ಕೈನೆಟಿಕ್ ಎನರ್ಜಿಯನ್ನು ನಾವು ಕ್ಯಾಲ್ಕುಲೇಷನ್ ಮಾಡುವಂತ ಒಂದು ಮೆಥಡ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ವೆರಿ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಇದೆ. ಸೊ ಮ್ಯಾಥಮೆಟಿಕಲಿ ವಿಲ್ ಡಿರೈವ್ ಹಿಯರ್ ಸೊ ದ ರೋಟೇಷನಲ್ ಕೈನೆಟಿಕ್ ಎನರ್ಜಿ ಆಫ್ ಎ ರಿಜಿಡ್ ಬಾಡಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಮ್ಯಾಥಮೆಟಿಕಲ್ ಪಾರ್ಟ್. The mathematical part derivation say the calculation of rotational kinetic energy of a rigid body. ಅಂದ್ರೆ ಒಂದು ಸಿಸ್ಟಮ್ ನಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದಾಗ ಆ ನಂಬರ್ ಆಫ್ ಪಾರ್ಟಿಕಲ್ಸ್ ನಿಂದ ಒಂದು ಫಿಕ್ಸ್ಡ್ ಎಕ್ಸಿಸ್ ನಲ್ಲಿ ಆ ಸಿಸ್ಟಮ್ ರೊಟೇಟ್ ಆಗ್ತಾ ಇತ್ತಂದ್ರೆ ಅದರದ್ದು ಟೋಟಲ್ ಎನರ್ಜಿ ಆಫ್ ರೊಟೇಷನ್ ಅಂದ್ರೆ ಟೋಟಲ್ ಕೈನೆಟಿಕ್ ಆಫ್ ಎನರ್ಜಿ ಆಫ್ ರೊಟೇಷನ್ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂತೇಳಿ ಆ ಡೆರಿವೇಶನ್ ಅನ್ನು ನೋಡೋಣ. ಡೆರಿವೇಶನ್ ಸಿಂಪಲ್ ಇದೆ ಬಟ್ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಕೂಡ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ವೆರಿ ಸಿಂಪಲ್ ವೇ ನಲ್ಲಿ ನಾವು ಯಾವ ರೀತಿ ಡಿರೈವ್ ಮಾಡ್ಬೇಕಂತೇಳಿ ನೋಡೋಣ. ಸೊ ಈಗ ನಾವು ಫಸ್ಟ್ ಗೆ ಸೊ ಏನ್ ಬರೀಬಹುದು ಅಂದ್ರೆ ಕನ್ಸಿಡರ್ ಎ ಸಿಸ್ಟಮ್ ಹ್ಯಾವಿಂಗ್ ಸೇ n particles of their masses say m1 comma m2 comma m3 so on up to mn, and their distance from the axis of rotation, their distances from their axis of rotation. ಸೊ ಎಕ್ಸಿಸ್ ಆಫ್ ರೋಟೇಷನ್ ಇಂದ ಅದರ ಡಿಸ್ಟೆನ್ಸ್ ಅನ್ನು ಸೇ m1 ಪಾರ್ಟಿಕಲ್ ಡಿಸ್ಟೆನ್ಸ್ r1, m2 r2 ಸೊ ಆನ್ ಅಪ್ ಟು ನಾವು mn ಪಾರ್ಟಿಕಲ್ ಗೆ rn ಅಂತ ತೆಗೆದುಕೊಳ್ಬೇಕು. ಸೊ ನಾವು ಕನ್ಸಿಡರ್ ದ ಸಿಸ್ಟಮ್ ಆರ್ ದ ಬಾಡಿ rotates with constant angular velocity omega. ಕಾನ್ಸ್ಟೆಂಟ್ angular velocity ನಿಂದ ಅದು ರೋಟೇಟ್ ಆಗ್ತಾ ಇತ್ತು. ಸೊ ನಾವು ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂದ್ರೆ ಟೋಟಲ್ ಕೈನೆಟಿಕ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಇಟ್ ಇಸ್ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಪಾರ್ಟಿಕಲ್ಸ್. ಅಂದ್ರೆ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ ಎಲ್ಲಾ ಪಾರ್ಟಿಕಲ್ಸ್ ಟೋಟಲ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್ ಅಂಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ದೇರ್ಫೋರ್ ದ ಟೋಟಲ್ ಕೈನೆಟಿಕ್ ಎನರ್ಜಿ ಇಸ್ ಸಮ್ ಆಫ್ ದ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಪಾರ್ಟಿಕಲ್ಸ್ m1 m2 m3 so on up to mn. ಎಲ್ಲಾ ಪಾರ್ಟಿಕಲ್ಸ್ ಎನರ್ಜಿಯನ್ನು ನಾವು ಸಮ್ ಮಾಡಬೇಕು. ಕೈನೆಟಿಕ್ ಎನರ್ಜಿ say k equal to now the kinetic energy of first particle is say 1 by 2 m1 v1 square. So plus kinetic energy of second particle 1 by 2 m2 v2 square plus so on up to for the nth particle 1 by 2 mn vn square. So where v1 is the speed of the first particle and v2 is the linear speed of the second particle and vn is the linear speed of the nth particle. So now this energy is say so here the energy is sum to n particles energy ಇದೆ. So we can write as n by using the summation
ಮ್ಯಾಥಮೆಟಿಕಲಿ ಸಮೇಷನ್ ಸಿಂಬಾಲ್ ಅನ್ನು ಯೂಸ್ ಮಾಡಬಹುದು. ಸೊ ಇಟ್ ಈಸ್ mi into vi square where I equal to 1 to n means for I equal to 2 we get sum of two terms. So suppose 3 particles idre I equal to 3 ಅಂತ ಹೋಗಬೇಕು. ಸೊ sum of 3 particles, ಬಟ್ ಇಲ್ಲಿ n particles ಇದೆ, sum from 1 to n ಅಂತ ಹೇಳಿ ನಾನು ಸಮೇಷನ್ ಸಿಂಬಾಲ್ ಅನ್ನು ಯೂಸ್ ಮಾಡಿ ಬರ್ದಿದ್ದೇನೆ. where so this vi equal to, we can write it is omega into ri. So is the velocity for ith particle, is the velocity of ith particle velocity ಅನ್ನು ನಾವು ಆ ರೀತಿ ಬರೀಬಹುದು. Therefore now we can write this value, say k equal to 1 by 2 the summation of mi. So vi can be written as it is vi square ಇದ್ದಾಗ ಸೊ ಅದನ್ನ ನಾವು ಹಿಂಗ್ ಬರಿಬಹುದು, ಒಮೆಗಾ ಸ್ಕ್ವೇರ್ ಇಂಟು ಆರ್ ಐ ಸ್ಕ್ವೇರ್ ವೇರ್ ಐ ಈಕ್ವಲ್ ಟು 1 to n. ದ ಸೇಮ್ ಟರ್ಮ್ ನಾನು ಸ್ವಲ್ಪ ಕನ್ವೀನಿಯಂಟ್ ಆಗಿ ಬರ್ಕೋತೀನಿ. ಸೇ 1 by 2 ದೆನ್ ಸಮೇಷನ್ ಆಫ್ mi ಆರ್ ಐ ಸ್ಕ್ವೇರ್ ವೇರ್ ಐ ಈಕ್ವಲ್ ಟು 1 to n ಇಂಟು ಒಮೆಗಾ ಸ್ಕ್ವೇರ್ ಅಂತ ಬರ್ಕೋತೀನಿ. ಸೊ ದಿಸ್ ಇಸ್ ದ ಕೈನೆಟಿಕ್ ಎನರ್ಜಿ ಫಾರ್ ರೊಟೇಷನಲ್ ಮೋಷನ್. ಸೊ ಇಲ್ಲಿ ಟರ್ಮ್ ನೋಡಿ, ದಿಸ್ ಇಸ್ 1 by 2 and this the sum of the product of total mass mi ಅಂದಾಗ total mass ಆಗುತ್ತೆ in the square of the perpendicular distance from the axis of rotation, ಇದು ri square ಅಂದಾಗ. ಸೊ ಈ ಟರ್ಮ್ ಒಂದು ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ರೋಲ್ ನಮಗೆ ರೊಟೇಷನಲ್ ಮೋಷನ್ ಅಲ್ಲಿ ಮಾಡುತ್ತೆ. ಸೊ ಯಾವ ರೀತಿ ಅಂದ್ರೆ ಕೈನೆಟಿಕ್ ಎನರ್ಜಿ ಫಾರ್ ಟ್ರಾನ್ಸ್ಲೇಷನಲ್ ಮೋಷನ್ ಅಲ್ಲಿ 1 by 2 ಬರ್ದಿ ಅದು ಮಾಸ್ ಅಂದ್ರೆ ಇನರ್ಷಿಯಾ ಆಫ್ ಟ್ರಾನ್ಸ್ಲೇಷನಲ್ ಮೋಷನ್ ಇಂಟು ವೆಲಾಸಿಟಿ ಸ್ಕ್ವೇರ್ ಅಂತ ಬರೀತು. ಇಲ್ಲಿ ರೊಟೇಷನಲ್ ಮೋಷನ್ ಅಲ್ಲಿ 1 by 2 ದಿಸ್ ಟರ್ಮ್ ಇಸ್ ಕಾಲ್ಡ್ ಇನರ್ಷಿಯಾ ಫಾರ್ ದ ರೊಟೇಷನಲ್ ಮೋಷನ್ ಇಂಟು ಇಟ್ಸ್ ಆಂಗುಲರ್ ವೆಲಾಸಿಟಿ ಸ್ಕ್ವೇರ್. ಸೊ ದಿಸ್ ರೊಟೇಷನಲ್ ಮೋಷನ್ constant is known as an moment of inertia. So I will write this term as an k equal to 1 by 2. This term is I will replace as an I omega square. You call equation number 1 where so this I is equal to the summation or sum of mi into ri square where I equal to 1 to n. And this can also be written as this is the total mass of the body. So I will write as an m and it is the square of the perpendicular distance. Now this term plays very important role. ಇದೇ ಟರ್ಮ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ ನಾನು ಸೇ ಇದನ್ನು mi is the total mass of the system or a body that I will write as in capital M ಅಂತ ಬರೀತೇನೆ. Then it is an ri square. So this is known as the radius of gyration. Say I will write it is an k square ಅಂತ ಬರೀತೀನಿ. So this is known as an or it is called moment of inertia of a body. This is called moment of inertia. Means it is the inertia for a rotational motion. Rotational inertia or quantity is vector ಆಗೋದಿಲ್ಲ. So scalar quantity ಇದನ್ನು SI ಯೂನಿಟ್ ಬರಬೇಕಿದ್ರೆ ಮಾಸ್ ಇದೆ, the mass is measured in kilogram and it is the square of distance. So it is an meter square. Therefore its SI unit is kilogram meter square. This m is called the total mass of the system, total mass, and this k is called as an radius of gyration, radius of gyration. Okay, so this product of total mass and the square of the radius of gyration, this is known as moment of inertia of a body. So this plays a very important tool to calculate the or to understand the rotational motion of any rigid body. ಯಾವುದೇ ಆಬ್ಜೆಕ್ಟ್ ರೊಟೇಟ್ ಆಗ್ತಾ ಇದ್ದಾಗ ಅದರ ನೇಚರ್ ಅನ್ನು ನಾವು ಮೊಮೆಂಟ್ ಆಫ್ ಇನರ್ಷಿಯಾ ನಿಂದ ಡಿಫೈನ್ ಮಾಡಬಹುದು. ಸೊ ಈ ಟರ್ಮ್ ಗುರ್ತಾದಾಗ ಹೌ ದ ಪಾರ್ಟಿಕಲ್ ಇನರ್ಷಿಯಾ ಇನ್ ಎ ರೊಟೇಷನಲ್ ಮೋಷನ್ ಅಂತ ತಿಳ್ಕೋಬಹುದು. ಆ ಆಬ್ಜೆಕ್ಟ್ ಯಾವ ರೀತಿಯಾಗಿ ರೊಟೇಟ್ ಆಗುತ್ತೆ, ಅದು ಎಷ್ಟು ಇನರ್ಷಿಯಾ ಇದೆ ರೊಟೇಷನಲ್ ಮೋಷನ್ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಈ ಟರ್ಮ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆರಿವೇಶನ್ ಪಾರ್ಟ್ ನಲ್ಲಿ ನಮಗೆ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಡಿರೈವ್ ಮಾಡಂದ್ರೆ ಇಷ್ಟು ಮಾಡಿದ್ರೆ ಸಾಕು, ನಮಗೆ ಕೈನೆಟಿಕ್ ಎನರ್ಜಿ ಆಫ್ ರೊಟೇಷನ್ ಬರುತ್ತೆ 1 by 2 ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ದ ಸ್ಕ್ವೇರ್ ಆಫ್ ದ ಆಂಗುಲರ್ ಸ್ಪೀಡ್ ಅಂತ ಬರೀಬಹುದು. ಸೊ ದಿಸ್ ಎನರ್ಜಿ ಇನ್ ಜೂಲ್ಸ್, ಸೆನ್ ಎನರ್ಜಿ ಸೇ ಕೈನೆಟಿಕ್ ಎನರ್ಜಿ ಇನ್ ಜೂಲ್ ಆಗುತ್ತೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಇನ್ ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ ಈ ಐಡಿಯಾ ತಿಳ್ಕೊಂಡಾಗ ರೊಟೇಷನಲ್ ಎನರ್ಜಿ ಅಥವಾ ರೊಟೇಷನಲ್ ಮೋಷನ್ ಅನ್ನು ನಾವು ಅರ್ಥ ಮಾಡ್ಕೋಬಹುದು. ಈ ಡೆರಿವೇಶನ್ ಅನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಡೆರಿವೇಶನ್ ಅಲ್ಲಿ ನಾವು ಪ್ರೂವ್ ಮಾಡಿದ್ದು
Kinetic energy of rotational motion 1/2 I omega square. I is known as a moment of inertia of a body and omega is known as its angular speed. So actually moment of inertia means it plays the same role as the inertia in a translational motion. Usually inertia andre so it resists the change in its translational motion. Similarly moment of inertia means which resists to change in rotational motion anta agutte. ಅಂದ್ರೆ ನಮಗೆ ರೊಟೇಷನಲ್ ಮೋಷನ್ ಚೇಂಜ್ ಮಾಡ್ಬೇಕಿದ್ರೆ ಏನ್ ನಮ್ಗೆ ಅಪೋಸಿಷನ್ ಆಗುತ್ತೆ, ರೆಸಿಸ್ಟೆನ್ಸ್ ಆಗುತ್ತೆ. ಆ ರೆಸಿಸ್ಟಿಗೆ ನಾವು ಏನಂತ ಕರಿತೇವೆ ಇಲ್ಲಿ ರೊಟೇಷನಲ್ ಇನರ್ಷಿಯಾ ಅಥವಾ ಮೊಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ ಕರಿಬಹುದು. ಈ ಮೊಮೆಂಟ್ ಆಫ್ ಇನರ್ಷಿಯಾ ಯಾವುದೇ ಎಕ್ಸಿಸ್ಗೆ ನಮ್ಗೆ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಮೊಮೆಂಟ್ ಆಫ್ ಇನರ್ಷಿಯಾ ಯಾವುದೇ ಒಂದು ಸಿಸ್ಟಮ್ಗೆ ಅಥವಾ ಯಾವುದೇ ಒಂದು ರೊಟೇಷನಲ್ ಬಾಡಿಗೆ ನಮ್ಗೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕಾನ್ಸ್ಟೆಂಟ್. ಈಗ ಒಂದು ಆಬ್ಜೆಕ್ಟ್ ಕೊಟ್ಟಾಗ ಅದು ಕಾನ್ಸ್ಟೆಂಟ್ ಆಗಿಲ್ಲ. ಯೂಶುವಲಿ ನಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಕೂಡ ನಮ್ಗೆ ಥಿಯರಿ ಎಕ್ಸಾಮ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಕೇಳುತ್ತಾರೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ಅಂತ. ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಆನ್ ದ ಫಸ್ಟ್ ಫ್ಯಾಕ್ಟರ್ ಅಂದ್ರೆ ಮಾಸ್ ಆಫ್ ದ ಬಾಡಿ ಅಂಡ್ ದ ಸೆಕೆಂಡ್ ಅಂದ್ರೆ ಶೇಪ್ ಅಂಡ್ ಸೈಜ್ ಆಫ್ ದ ಬಾಡಿ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಅಂಡ್ ಥರ್ಡ್ ಅಂದ್ರೆ ಪೊಸಿಷನ್ ಆಫ್ ಎಕ್ಸಿಸ್ ಆಫ್ ರೊಟೇಷನ್ ಅಂಡ್ ಓರಿಯಂಟೇಷನ್ ಆಫ್ ದ ಎಕ್ಸಿಸ್ ಆಫ್ ರೊಟೇಷನ್. ಅಂಡ್ ದ ಫೋರ್ತ್ ಫ್ಯಾಕ್ಟರ್ ಅಂದ್ರೆ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮಾಸ್ ಅಬೌಟ್ ಇಟ್ಸ್ ಎಕ್ಸಿಸ್ ಆಫ್ ರೊಟೇಷನ್. ಸೊ ಈ 4 ಫ್ಯಾಕ್ಟರ್ಸ್ ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ ಇದೆ. ಸೊ ಜನರಲಿ ಫಾರ್ಮುಲಾ ನಾವು I equal to mk ಸ್ಕ್ವೇರ್ ಅಂತ ಬರೀಬಹುದು ನಾವು. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಮ್ಯಾಥಮೆಟಿಕಲಿ ಕೂಡ ಇದನ್ನ ಡಿಫೈನ್ ಮಾಡಬಹುದು ನಾವು. ಸೊ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಟೋಟಲ್ ಮಾಸ್ ಆಫ್ ದ ಬಾಡಿ ಅಂಡ್ ದ ಸ್ಕ್ವೇರ್ ಆಫ್ ರೇಡಿಯಸ್ ಆಫ್ ಗೈರೇಷನ್ ಅಂತ ಕೂಡ ಬರೀಬಹುದು. ವೇರ್ k plays or k is known as radius of gyration. So this radius of gyration is the distance from the axis of the rotation from the point mass whose mass is equal to the total mass of the system and whose moment of inertia is equal to the moment of inertia about the same axis of rotation. ಅಂದ್ರೆ ನಾವು ರೇಡಿಯಸ್ ಆಫ್ ಗೈರೇಷನ್ ಅಂದ್ರೆ ಯಾವುದೇ ಸಿಸ್ಟಮ್ ಅಲ್ಲಿ ಎಷ್ಟೇ ಪಾರ್ಟಿಕಲ್ ಇದೆ ಆ ಎಲ್ಲಾ ಪಾರ್ಟಿಕಲ್ ನಾವು ಒಂದು ಪಾಯಿಂಟ್ ಮಾಸ್ ಅಂತ ಕನ್ಸಿಡರ್ ಮಾಡಬೇಕು. ಆ ಪಾಯಿಂಟ್ ಮಾಸ್ ನಿಂದ ಎಕ್ಸಿಸ್ ಆಫ್ ರೊಟೇಷನ್ ಗೆ ಏನ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ ಅದು ನಮಗೆ ರೇಡಿಯಸ್ ಆಫ್ ಗೈರೇಷನ್ ಅಂತೆ. ಸೊ ಬಟ್ ಇಲ್ಲಿ ಆ ಸಿಸ್ಟಮ್ ಮೊಮೆಂಟ್ ಆಫ್ ಇನರ್ಷಿಯಾ ಮತ್ತೆ ಈ ಪಾಯಿಂಟ್ ಮಾಸು ಆ ಎಕ್ಸಿಸ್ ನಿಂದ ರೊಟೇಟ್ ಆಗ್ತಾ ಇದ್ದಾಗ ಎರಡು ಮೊಮೆಂಟ್ ಆಫ್ ಇನರ್ಷಿಯಾ ಅಷ್ಟೇ ಆಗಿರುತ್ತೆ. ಸೊ ಅವಾಗ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೆ ನಾವು ರೇಡಿಯಸ್ ಆಫ್ ಗೈರೇಷನ್ ಅಂತ ಕರಿತಾನೆ. ಈ ರೇಡಿಯಸ್ ಆಫ್ ಗೈರೇಷನ್ ನಮಗೆ ಎಕ್ಸಿಸ್ ಆಫ್ ರೊಟೇಷನ್ಸ್ ಮೇಲೆ ದೆನ್ ಮಾಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ನಮಗೆ ಡಿಪೆಂಡ್ ಇದೆ ಅಂತ ಹೇಳ್ಬೋದು.